ನನ್ನ ಪ್ರಕಾರ ಈಗ 125ಗಿಂತ 110 ಇನ್ನು ಬ್ರೇಕ್ ಇಟ್ಕೊಂಡು ಜಸ್ಟ್ ಸಿಂಗಲ್ ಟ್ಯಾಪ್ ಅಷ್ಟೇ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾರ್ಟ್ ಬ್ರೇಕಿಂಗ್ ಏನಾದ್ರು ಮಾಡಿದಾಗ ಇಂಡಿಕೇಟರ್ಸ್ ಆಟೋಮ್ಯಾಟಿಕ್ ಆಗಿ ಆನ್ ಆಗ್ಬಿಡುತ್ತೆ. ಈಗ ಓಪನ್ ಮಾಡ್ತೀನಿ ನೋಡಿ, ಅಸಿಸ್ಟ್ ಆನ್ ಅಂತ ಬಂದಿದೆ ಇಲ್ಲಿ. TVS ಅವರು ಜುಪಿಟರ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿ 11 ವರ್ಷ ಆಯಿತು. ಹಲವಾರು ಇಟ್ರಿಯೇಷನ್ಸ್ ಬಂದಿದೆ, ಬಟ್ ಜನರೇಷನಲ್ ಚೇಂಜ್ ಅಂತ ಫಸ್ಟ್ ಟೈಮ್ ಆಗಿದೆ 110 ಅಲ್ಲಿ. ಬಟ್ ಈ ಗಾಡಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೀವಿಯಸ್ ಜನರೇಷನ್ಗಿಂತ. ಇಂಜಿನ್ ಆಗಿರ್ಬೋದು, ಚಾಸಿ ಆಗಿರ್ಬೋದು, ಓವರ್ ಆಲ್ ಡಿಸೈನ್ ಅಂತೂ ಸೂಪರ್ ಮಾಡರ್ನ್ ಆಗಿಬಿಟ್ಟಿದೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರೈಡ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಹೊಸದಾಗಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ನ ನೋಡ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಕೀನ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ 2 ಕೀ ಬರುತ್ತೆ. ಸೊ ಕೀಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ವೆರಿ ಬೇಸಿಕ್ ಕೀ, ಯಾವುದೇ ರೀತಿಯಾದ ರಿಮೋಟ್ ಫಂಕ್ಷನ್ಸ್ ಇಲ್ಲ. ಇದು ನೋಡೋಕ್ಕೆ ಯಾವುದು ಪೆಟ್ರೋಲ್ ಗಾಡಿ ಥರನೇ ಅನಿಸ್ತಾ ಇಲ್ಲ, ಬಿಕಾಸ್ ಪ್ರಾಪರ್ EV ಬೈಕ್ ಥರ ಅನಿಸಿದೆ. ಏನು ಮಾಡಿದೆ ಅಂದರೆ ಈ ಕನೆಕ್ಟಿಂಗ್ DRL ಏನಿದೆ ಸೀರಿಯಸ್ಲಿ ಚೆನ್ನಾಗಿದೆ. ಯೂಶಲಿ ನಾವು ಕಾರ್ಸಲ್ಲಿ ಈ ಥರ ನೋಡ್ಬಿಡ್ತೀವಿ, ವರ್ನಾದಲ್ಲಾಗಿರ್ಬೋದು, ಈಗ ಬರೋ ಆಲ್ಮೋಸ್ಟ್ ನ್ಯೂ ಕಾರ್ಸ್ ಎಲ್ಲಾನು ಇದೇ ಥರ ಇದೆ. ಬಟ್ ಸ್ಕೂಟರ್ಸಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳಬೇಕು. ಯೂಶಲಿ ಎಲೆಕ್ಟ್ರಿಕ್ ಥರ ಕಾಣಿಸ್ತಾ ಇದೆ, ಬಟ್ ಪ್ರಾಪರ್ ಪೆಟ್ರೋಲ್ ಸ್ಕೂಟರ್. ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸಿಗ್ತಾ ಇದೆ. ಬಟ್ ಹೆಡ್ ಲೈಟ್ಸ್ ನೀವು ಜನರಲ್ ಆಗಿ ನೋಡಿದ್ರೆ ನಾವು 125 ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇಲ್ಲಿ ಬ್ಲ್ಯಾಕ್ ಫಿನಿಶ್, ಕಲರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ TVS ಲೋಗೋ ಸಿಗ್ತಾ ಇದೆ. ಹಾಗೆ ಸೈಡಲ್ಲಿ ಬಂದರೆ ನಮಗೆ TVS iGo ಅಸಿಸ್ಟ್ ಅಂತ ಇದೆ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ತುಂಬಾ ಚೆನ್ನಾಗಿರೋ ಫೀಚರ್, ಒಂದು ಮಿನಿ ಹೈಬ್ರಿಡ್ ಮಾಡೆಲ್ ಅಂತಲೇ ಹೇಳಬೇಕು. ಬಟ್ ಮೇಜರಾಗಿ ಆಕ್ಟಿವಾಗಿಂತ ಫಸ್ಟ್ TVS ಅವರೇ ನಮಗೆ 12 ಇಂಚ್ ವೀಲ್ಸ್ನ ಕೊಟ್ಟಿದ್ದು. ಜೊತೆ ನಮಗೆ ಡಿಸ್ಕ್ ಬ್ರೇಕ್ನು ಇಂಟಿಗ್ರೇಟೆಡ್ ಮಾಡಿಬಿಟ್ಟಿದ್ದಾರೆ. ಟಾಪ್ ಮಾಡೆಲಲ್ಲಿ ಮಾತ್ರ ನಿಮಗೆ ಪೆಟ್ರೋಲ್ ಡಿಸ್ಕ್ 220 mm ಸಿಗ್ತಾ ಇದೆ. ಬ್ರೇಕಿಂಗ್ ವೈಸ್ ಅಂತೂ ಸೀರಿಯಸ್ಲಿ ಟೂ ಗುಡ್ ಅಂತಲೇ ಹೇಳಬೇಕು. 90/90 ಇಂಚ್ 12 ಇಂಚು ನಮಗೆ ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ. ಅಲಾಯ್ಸ್ ಆಗಿದೆ. ಕಂಪ್ಲೀಟ್ ಬ್ಲ್ಯಾಕ್ ಡೌಟ್ ಫಿನಿಶ್ ಕೊಟ್ಟಿದ್ದಾರೆ. ಮೇಜರ್ ಚೇಂಜಸ್ ನಿಮಗೆ ಹಳೆ 110ಗೂ ಈ 110ಗೆ ಏನಂದರೆ ನಮಗೆ ಫ್ಯೂಯಲ್ ಟ್ಯಾಂಕ್ ಏನಿದೆ ಹಿಂದೆಯಿಂದ ನಮಗೆ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ನಿಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಆಗಿದೆ ಇಲ್ಲಿ. ಸೊ ಫ್ಯೂಯಲ್ ಟ್ಯಾಂಕ್ ಇಲ್ಲಿದೆ. ಫ್ಯೂಯಲ್ ಫಿಲ್ಲಿಂಗ್ ಕೂಡ ನಮಗೆ ಮುಂದೆನೇ ಬಂದ್ಬಿಟ್ಟಿದೆ. ಡ್ಯಾಶ್ ಬೋರ್ಡಲ್ಲಿ ನಮಗೆ ಕಂಪ್ಲೀಟ್ LED ಯೂನಿಟ್ ಇದೆ. ಟಾಪ್ ಮಾಡೆಲ್ಸ್ ಅಲ್ಲಿ ಅಷ್ಟೇ, ಬಟ್ ನಿಮಗೆ ಬೇಸ್ ಮಾಡೆಲ್ಸ್ ಅಲ್ಲಿ ಇದು ಕಂಪ್ಲೀಟ್ಲಿ ನಿಮಗೆ ಆನಲಾಗ್ ಯೂನಿಟ್ ಬರುತ್ತೆ, ಡಿಜಿಟಲ್ ಇಲ್ಲ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ಮಾರ್ಟ್ ಕನೆಕ್ಟ್ ಏನಿದೆ ಅದೆಲ್ಲ ಸಿಗ್ತಾ ಇದೆ. ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲಾನು ಕನೆಕ್ಟ್ ಮಾಡ್ಕೊಬಹುದು. ನೋಡಿ ಹಳೆ ಜುಪಿಟರ್ ಒಂದು ಅದೇ ಟೈಮ್ಗೆ ಹೋಗ್ತಿದೆ ನೋಡಿ, ಅದು ಜುಪಿಟರ್ 110 ಅದು. ನೋಡಿ ಕರೆಕ್ಟ್ ಟೈಮ್ಗೆ ಜುಪಿಟರ್ 110 ನೋಡಿ, ಅದಕ್ಕೂ ಇದಕ್ಕೂ ಸಿಕ್ಕಾಬಡೆ ಚೇಂಜಸ್ ಇದೆ. ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಸ್ಕ್ರೀನಲ್ಲಿ ನಮಗೆ ಬಿಸಿಲಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ನೆಗೆಟಿವ್ LCD ಡಿಸ್ಪ್ಲೇ ಇದು. ಬಟ್ ಅಡ್ವಾಂಟೇಜ್ ಏನಂದ್ರೆ ಈ ಡಿಸ್ಪ್ಲೇಲಿ ನಮಗೆ ಫ್ಯೂಯಲ್ ಗೇಜು, ರೇಂಜು, ಟ್ರಿಪ್ A, ಟ್ರಿಪ್ B. ನೋಡಿ ಟ್ರಿಪ್ A ನಾವು 0 ಮಾಡ್ಕೊಂಡಿದ್ದೀವಿ ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡೋದು. ಆಲ್ಮೋಸ್ಟ್ 200+ ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀವಿ. ಇವತ್ತು ಇನ್ನೊಂದು 50 ಓಡಿಸ್ತೀವಿ. ರಿಯಲ್ ಟೈಮ್ ಎಕನಾಮಿಕ್ ಸಿಗ್ತಾ ಇದೆ, ಸ್ಪೀಡ್, ಈಕೋ ಮೋಡ, ಪವರ್ ಮೋಡ, ಹಾಗೆ ಅಸಿಸ್ಟ್ ಅನ್ನೋದೇನಿದೆ ಅದು ಇದೆ. ಪ್ಲಸ್ ನಮಗೆ ಸ್ಟಾಪ್ ಗೋ ಟೆಕ್ನಾಲಜಿನೂ ಕೊಟ್ಟಿದ್ದಾರೆ ಇದರಲ್ಲಿ. ಸ್ವಿಚ್ ಗೇರ್ಸ್ ಪ್ರಿಟಿ ಸಿಂಪಲ್, ಬಟ್ ಏನಂದ್ರೆ ಈಗ ಹೊಸದಾಗಿ ಹಜಾರ್ಡ್ ಲ್ಯಾಂಪ್ಸ್ ಇಲ್ಲೇ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಒಂದು ಗುಡ್ ಥಿಂಗ್. ಹಾರ್ನ್ ಪ್ರಿಟಿ ಲೌಡ್, ನಮಗೆ ಇದರಲ್ಲೇ ಪಾಸಿಂಗ್ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಸೊ ಓವರ್ ಆಲ್ ನಾವು ಬ್ರೇಕ್ಸ್ನೂ ಲಾಕ್ ಕೂಡ ಮಾಡ್ಕೊಬೋದು. ಓವರ್ ಆಲ್ ಕ್ವಾಲಿಟಿ ಲೆವೆಲ್ಸ್ ವೆರಿ ನೈಸ್ ಅಂತ ಹೇಳಬೇಕು. ಮಿರರ್ಸ್ ಕೂಡ ವೈಡ್ ಆಗಿ ಕೊಟ್ಟಿದ್ದಾರೆ ನೋಡಿ, ಪ್ರಿಟಿ ವೈಡ್ ಇದೆ. ಹ್ಯಾಂಡಲ್ ಬಾರ್ಗಿಂತನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಸೊ ಆಲ್ವೇಸ್ ಗುಡ್ ಥಿಂಗ್. ನಮಗೆ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಕೀ ನೋಡಿದ್ರೆ ವೆರಿ ಸಿಂಪಲ್ ಆಗಿದೆ. ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ, ಬಟ್ ಏನಂದ್ರೆ ಇದರಲ್ಲಿ ನಮಗೆ ಪ್ರಾಕ್ಟಿಕಾಲಿಟಿ ಬಿಟ್ಸ್ ತುಂಬಾನೇ ಜಾಸ್ತಿ ಇದೆ. ಕೀ ಕೆಳಗಡೆ ನಮಗೆ ಗ್ಲೌ ಬಾಕ್ಸ್ ಅಂತಾನೂ ಇದೆ. USB ಚಾರ್ಜಿಂಗ್ ಪೋರ್ಟ್ ನಾನು ಕೊಟ್ಟಿದ್ದಾರೆ. ನಮ್ಗೆ ಇಲ್ಲೊಂದು ಹುಕ್ ಇದೆ, ಪ್ಲಾಸ್ಟಿಕ್ ಹುಕ್ ಕೊಟ್ಟಿದ್ದಾರೆ. ಚಾನ್ಸಸ್ ಏನಂದ್ರೆ ಇದು ಮುರಿದೋಗೋ ಚಾನ್ಸಸ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ತುಂಬಾ ಜನ ಭಯ ಬೀಳ್ತಾರೆ, ಏನಾದ್ರು ಗುರು ಇಲ್ಲಿ ಫ್ಲೋರ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಫ್ಯೂಯಲ್ ಟ್ಯಾಂಕ್ ಏನಾದ್ರು ಬರ್ಸ್ಟ್ ಆಗ್ಬಿಡುತ್ತೆ, ಮುರಿದೋಗುತ್ತೆ ಅಂದ್ರೆ. ಆ ಥರ ಚಾನ್ಸಸ್ ಏನಿಲ್ಲ, ತುಂಬಾನೇ ಟೆಸ್ಟಿಂಗ್ ಮಾಡಿದ್ದಾರೆ. ಪ್ಲಸ್ ಇದರಲ್ಲಿರೋ ಚಾಸಿ ಏನಂದರೆ 125 ಅಲ್ಲಿರೋ ಚಾಸಿ, ಇವರ ದೊಡ್ಡಣ್ಣ 125cc ಚಾಸಿನ ಇದರಲ್ಲಿ ಇಂಟಗ್ರೇಟ್ ಮಾಡಿಬಿಡಿದೆ. ಸೊ ಕಂಪ್ಲೀಟ್ ಪ್ಲಾಟ್ಫಾರ್ಮ್ನ ಚೇಂಜ್ ಮಾಡಿಬಿಡಿದೆ. ಸೊ ಇದರಿಂದ ಮೇನ್ ಅಡ್ವಾಂಟೇಜ್ ಏನಂದರೆ ನಮಗೆ ಬೂಟ್ ಸ್ಪೇಸಲ್ಲಿ ಆಗಿದೆ. ಹಾಗೆ ಸೀಟು ನೋಡಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸೀಟ್ಸ್ ಇನ್ ದ ಸೆಗ್ಮೆಂಟ್ ಅಂತಲೇ ಹೇಳಬೇಕು. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ. ಪ್ಲಸ್ ಸ್ಪೇಷಿಯಸ್ ಆಗಿದೆ. ನನಗೆ ಬೂಟ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಮೇನ್ ಆಗಿ ನಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಆಗಿದೆ. 33 ಲೀಟರ್ ಬೂಟ್ ಸ್ಪೇಸ್ ಇದೆ. ಹಾಫ್ ವೇಸ್ಟ್ ಹೆಲ್ಮೆಟ್ಸ್ 2 ಆರಾಮಾಗಿ ಇಡ್ಬೋದು, ಇಲ್ಲ ನಾರ್ಮಲ್ ಹೆಲ್ಮೆಟ್ಸ್ ಇಡ್ಬೋದು. ನಮ್ಮ ಫುಲ್ ಸೈಜ್ ಹೆಲ್ಮೆಟ್ಸ್ ಏನಿದೆ, ನನ್ನ KYT ಹತ್ರ ಏನಿದೆ ಆ ಹೆಲ್ಮೆಟ್ಸ್ ಇದರಲ್ಲಿ ಇಡ್ಸೋದಿಲ್ಲ, ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಜುಪಿಟರ್ ಲೋಗೋನ ಸ್ವಲ್ಪ ಚೇಂಜ್ ಮಾಡಿದರೆ ನೀವು ಇಂಜಿನ್ ಲೇಔಟು, ಎಕ್ಸಾಸ್ಟ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಆಲ್ಮೋಸ್ಟ್ ಸ್ಕೂಟರ್ ಬ್ಲ್ಯಾಕ್ ಔಟ್ ಫಿನಿಶ್ ಅಲ್ಲೇ ಇದೆ. ಈ ಇಂಜಿನ್ ಏನಿದೆ 109cc ಇಂಜಿನ್ ಇಂದ ಇದು 113cc ಇಂಜಿನ್ ಆಗಿದೆ. ಈವನ್ ಈ ಇಂಜಿನ್ ಕೂಡ 125 ಇಂದ ಬಂದಿರೋದು.
ಸೊ ಇದೇನಂದರೆ ಸ್ವಲ್ಪ ಸ್ಕೇಲ್ ಡೌನ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗ್ತಿದೆ ಅಂದರೆ ಈ ಇಂಜಿನು ಲಾಂಗ್ ಸ್ಟ್ರೋಕ್ ಇಂಜಿನ್ ಆಗಿದೆ. ಸೊ ಅದೊಂದು ಅಡ್ವಾಂಟೇಜ್. ಸೊ ಅದರಿಂದ ಎಫಿಷಿಯನ್ಸಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಆಲ್ಮೋಸ್ಟ್ 10% ಇನ್ಕ್ರೀಸ್ ಆಗಿದೆ. ನಿಮಗೆ ಈ ಇಂಜಿನ್ ಏನಿದೆ ನಿಮಗೆ 8 BHP, ನಮಗೆ 9.2 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗ್ತಾ ಇದೆ. ಏನಿದೆ ಐಗೋ ಟೆಕ್ನಾಲಜಿಯಿಂದ ನಿಮಗೆ ಇನ್ನೊಂದು 0.6 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ನಿಮ್ಗೆ ಹಾಗೆ ಹಿಂದೆ ಬಂದರೆ ಕಂಪ್ಲೀಟ್ ಪಿಯಾನೋ ಬ್ಲಾಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಕನೆಕ್ಟಿಂಗ್ DRL ಇದೆ ಇದರಲ್ಲಿ. ಹಾಗೆ ನಿಮಗೆ ಇಂಡಿಕೇಟರ್ಸ್ ಇದರಲ್ಲಿ ಹಾಕಿದ್ದಾರೆ. ಸೊ ಇನ್ನೂ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಇದೆ ಹೇಳ್ತೀನಿ. ಗ್ರಾಬ್ ರೇಲ್ ಕೊಟ್ಟಿದ್ದಾರೆ. iQube ತರ ಇದೆ ಗುರು, ಸ್ವಲ್ಪ ಹಿಂದೆಯಿಂದ ಇನ್ನೂ ಸ್ವಲ್ಪ ಮಾಡರ್ನ್ ಆಗ್ಬಿಟ್ಟಿದೆ. ಬಟ್ ಹಿಂದೆ ನಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ಅನ್ನೋದು ಯಾವುದೂ ಇಲ್ಲ. ಸಸ್ಪೆನ್ಷನ್ ನೋಡ್ಬೋದು. ಈ ಗಾಡಿ ಟಾಪ್ ಎಂಡ್ ಮಾಡಲು. ನಿಮಗೆ ಈ ಫೀಚರ್ಸ್ ಏನಿದೆ ಟಾಪ್ ಇಲ್ಲ ಅಂದ್ರೆ ಟಾಪ್ 2 ಮಾಡಲ್ಸ್ ಅಷ್ಟೇ. ಬೇಸ್ ಮಾಡಲ್ಸ್ ಅಲ್ಲಿ ನಿಮಗೆ ಹಿಂದೆ ನಿಮಗೆ ಹ್ಯಾಲಜನ್ ಸಿಗುತ್ತೆ, ಮುಂದೆನೂ ಹ್ಯಾಲಜನ್ ಲೈಟ್ ಸಿಗುತ್ತೆ. ಸೊ LED ಆಪ್ಷನ್ಸ್ ತುಂಬಾನೇ ಕಡಿಮೆ ಆಗ್ಬಿಡುತ್ತೆ. ಹಾಗೆ ಫೀಚರ್ಸ್ ಕಡಿಮೆ ಆಗ್ಬಿಡುತ್ತೆ. ಈ ಹೈಬ್ರಿಡ್ ಸಿಸ್ಟಮ್ ಏನಿದೆ ಓನ್ಲಿ ಟಾಪ್ 2 ಮಾಡಲ್ಸ್ ಅಲ್ಲಿ ಮಾತ್ರ ನಿಮಗೆ ಸಿಗೋದು. ಬಟ್ ಗಾಡಿ ಯಾವ ತರ ಇದೆ ಓಡ್ಸೋಣ. ಇದು ಟಾಪ್ ಎಂಡ್ ಮಾಡಲ್. ಅಂಡ್ ದ ಫಸ್ಟ್ ಥಿಂಗ್ ಏನಂದ್ರೆ ಇದರಲ್ಲಿ ನಮಗೆ ಸ್ಟಾರ್ಟರ್ ಮೋಟರ್ ಇದೆ. ಸೈಲೆಂಟ್ ಸ್ಟಾರ್ಟರ್ ಮೋಟರ್. ಬ್ರೇಕ್ ಇಟ್ಕೊಂಡು ಜಸ್ಟ್ ಸಿಂಗಲ್ ಟ್ಯಾಪ್ ಅಷ್ಟೇ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಐಗೋ ಅಸಿಸ್ಟ್ ಈ ಹೊಸದಾಗ ಏನಿದೆ. ಸೊ ಇದೆಲ್ಲನೂ ನಮ್ಮ ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತೆ. ಸೊ ಯೂಶಲಿ ನಿಮ್ಗೆ ಐಗೋ ಅಸಿಸ್ಟ್ ಏನಂದ್ರೆ ಒಂಥರ ಹೈಬ್ರಿಡ್ ತರ ಬ್ಯಾಟ್ರಿ ಅಸಿಸ್ಟೆನ್ಸ್ ಇಂದ ಸ್ವಲ್ಪ ಪುಷ್ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಈಗ ಇದರಲ್ಲಿ ಈ ಇಂಜಿನ್ ಅಲ್ಲಿ ನಮಗೆ 9.2 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗುತ್ತೆ. ಈ ಐಗೋ ಅಸಿಸ್ಟ್ ಇಂದ ನಮಗೆ 9.8 ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗುತ್ತೆ. ಸೊ 0.6 ಏನಿದೆ ನಮಗೆ ಎಕ್ಸ್ಟ್ರಾ ಸಿಗುತ್ತೆ. ಎವ್ರಿ ಟೈಮ್ ನಮಗೆ ಬ್ಯಾಟ್ರಿ ರೀಚಾರ್ಜ್ ಆಗಿ ರೆಡಿ ಆಗಿದ್ದಾಗ ನಿಮಗೆ ಅಸಿಸ್ಟ್ ರೆಡಿ ಅಂತ ಸಿಗುತ್ತೆ. ಸೊ ಆ ಥರ ಇಂಡಿಕೇಶನ್ ಬಂದಾಗ ನೀವು ಥ್ರಾಟಲ್ ಓಪನ್ ಮಾಡಿದಾಗ ನಮ್ಗೆ ಅಸಿಸ್ಟೆನ್ಸ್ ಅನ್ನೋದು ಸಿಗುತ್ತೆ. ನೋಡಿ ಈಗ ಓಪನ್ ಮಾಡ್ತೀನಿ ನೋಡಿ, ಅಸಿಸ್ಟ್ ಆನ್ ಅಂತ ಬಂದಿದೆ. ಇಲ್ಲಿ ನಿಮ್ಗೆ ಎಷ್ಟು ಮಾತ್ರ ಗೊತ್ತಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಈ ಡಿಸ್ಪ್ಲೇ ಏನಿದೆ ಈ ಬಿಸ್ಲಲ್ಲಿ ಸ್ವಲ್ಪ ಕಾಣಿಸೋದಿಲ್ಲ. ಈ ನೆಗೆಟಿವ್ ಡಿಸ್ಪ್ಲೇ ಏನಿದೆ ಇನ್ನೂ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇದ್ರೆ ಚೆನ್ನಾಗಿರೋದು. ನೋಡಿ ಕ್ವಿಕ್ ಅಸಿಸ್ಟೆನ್ಸ್ ಬೇಕು ಅಂದಾಗ ತರ ನೋಡಿ ಅದು 110cc. ಇದು ನಮಗೆ ಎವ್ರಿ 7 ನಿಮಿಷಕ್ಕೆ 2 ಟೈಮ್ಸ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಒಂದು 8 ರಿಂದ 10 ಸೆಕೆಂಡ್ ಇಲ್ಲ 11 ಸೆಕೆಂಡ್ ಇರುತ್ತೆ ಅಷ್ಟೇ. ಸ್ವಲ್ಪ ಪುಷ್ ಇದೆ, ಅಷ್ಟು ಡ್ರಾಸ್ಟಿಕ್ ನೋಟಿಸಬಲ್ ಡಿಫ್ರೆನ್ಸ್ ಅಂತೂ ಏನಿಲ್ಲ. ಆ್ಯಂಡ್ ಮೇಜರ್ ರೀಸನ್ ಎಂಟಾರ್ಗಿಂದ ಯಾವ ಥರ ಡಿಫ್ರೆಂಟ್ ಇದೆ ಅಂದರೆ ಸ್ವಲ್ಪ ಸ್ಪೋರ್ಟಿ ಆಗಿಲ್ಲದೆ ಕಂಫರ್ಟ್ ಜಾಸ್ತಿ ಇದೆ. ರಿಫೈನ್ಮೆಂಟ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ. ಸೊ ಕಂಫರ್ಟಬಲ್ ಸ್ಕೂಟರ್ ಅಂತಾನೆ ಹೇಳ್ಬೇಕು. ಎಂಟಾರ್ಗ್ ಸ್ವಲ್ಪ ಸ್ಪೋರ್ಟಿ, ಇದು ತುಂಬಾ ಕಂಫರ್ಟಬಲ್. ಸೀಟ್ ಆಗಿರ್ಬೋದು, ಈವನ್ ಸಸ್ಪೆನ್ಷನ್ ನೋಡಿ ಈ ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಆದ್ರೂ ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈಗ ಸೀಟ್ನ ಕೂಡ ಹಳೆ ಜೂಪಿಟರ್ಗಿಂತ ಇದರಲ್ಲಿ ನಮಗೆ ಕುಷನಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಅದೊಂದು ಬಿಗ್ ಅಡ್ವಾಂಟೇಜ್. ನಿಮಗೆ ಬೇಸ್ ಮಾಡಲ್ಸ್ ಅಲ್ಲಿ ಹೋದ್ರೆ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, ನಿಮಗೆ ಸ್ಟೀಲ್ ವೀಲ್ಸ್ ಅದೆಲ್ಲ ಸಿಗುತ್ತೆ. ಬಟ್ ಇದ್ರಲ್ಲಿ ನಮಗೆ ಅಲಾಯ್ಸ್ ಸಿಗುತ್ತೆ. ಸೊ ಅದೊಂದು ಗುಡ್ ಥಿಂಗ್. ರೈಡಿಂಗ್ ಡೈನಾಮಿಕ್ಸ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಈ ಚಾಸಿ ರೆಸ್ಪಾನ್ಸ್ ಸ್ಪಾಟ್ ಆನ್ ಅಂತಾನೆ ಹೇಳ್ಬೇಕು. ರಿಯಲಿ ಗುಡ್. ನೋಡಿ ಅದು ಎಂಟಾರ್ಕ್. ಸೊ ಎಂಟಾರ್ಕ್ ಇಸ್ ಮಚ್ ಸ್ಪೋರ್ಟಿ ಅಂತಾನೆ ಹೇಳ್ಬೇಕು. ಅದು ಬಿಟ್ರೆ ಆಕ್ಸಲರೇಷನ್ ಒಂದು 85 ಹೋಗುತ್ತೆ ಆರಾಮಾಗಿ ಟಾಪ್ ಸ್ಪೀಡು. ಅಂಡ್ ನಿಮ್ಗೆ ಏನಂದ್ರೆ ಇದು ಸ್ಟಾಪ್ ಸ್ಟಾರ್ಟ್ ಬಟನ್ ಅಂತ ಕೊಟ್ಟಿದ್ರೆ ಈ ನಮಗೆ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಬಿಕಾಸ್ ಕೆಲವು ಟೈಮಲ್ಲಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲಾದ್ರೂ ನಿಲ್ಸಿದಾಗ. ನೋಡಿ ಇದನ್ನು ಆನ್ ಮಾಡಿರ್ತೀನಿ ನಾನು, ಕೆಲವು ಟೈಮ್ ನಿಲ್ಸಿದಾಗ ಅಷ್ಟು ಬೇಗ ಸ್ವಿಚ್ ಆಫ್ ಆಗೋದಿಲ್ಲ. ಬಟ್ ಏನು ಯೂಸ್ಫುಲ್ ಅಂದರೆ ಟ್ರಾಫಿಕಲ್ಲಿ ನಿಲ್ಸಿರ್ತೀವಲ್ಲ, ಸೊ ಅವಾಗ ಆಟೋಮ್ಯಾಟಿಕ್ ಆಗಿ ಇಂಜಿನ್ ಆಫ್ ಆಗುತ್ತೆ. ಪ್ಲಸ್ ನಾವು ಬ್ರೇಕ್ ಇಟ್ಕೊಂಡು ಜಸ್ಟ್ ಆಕ್ಸಿಲೇಟ್ ಮಾಡಿದಾಗ ಇಂಜಿನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದೊಂದು ಗುಡ್ ಥಿಂಗ್. ಫ್ಯೂಲ್ ಎಫಿಷಿಯನ್ಸಿ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿನೇ ಇತ್ತು ಪ್ರೀವಿಯಸ್ 110, ಅದಕ್ಕಿಂತ 10% ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬ್ರೇಕ್ ಬೈಟ್ ಚೆನ್ನಾಗಿದೆ. ಈ ಒಂದು ಇದು ಡ್ರಮ್ ಬ್ರೇಕ್ ಆಗಿದ್ರು ಒಳ್ಳೆ ಬ್ರೇಕ್ ಬೈಟ್ ಇದೆ ಹಿಂದೆ ಆ್ಯಂಡ್ ಮುಂದೆ. 2 ಕಾಂಬಿನೇಷನ್ ಅಲ್ಲಿ ಗುಡ್ ಬ್ರೇಕ್ಸ್ ಅಂತ ಹೇಳ್ಬೇಕು. ಸ್ಪೇಷಿಯಸ್ ಆಗಿದೆ. ನೋಡಿ ನನಗೆ ಹ್ಯಾಂಡಲ್ ಬಾರ್ಗೂ ನನ್ನ ಕಾಲ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಟರ್ನ್ ಮಾಡಬೇಕಾದ್ರೆ ಹ್ಯಾಂಡಲ್ ಬಾರ್ ಏನು ನನ್ನ ಕಾಲ್ಗೆ ಹೊಡಿಯೋದಿಲ್ಲ. ಪ್ಲಸ್ ನೀವೆಲ್ಲ ಪಿಲಿಯನ್ ಜೊತೆ ಹೋಗ್ತಿದ್ದೀರಾ ಅಂದ್ರೆ ತುಂಬಾ ಅಂದ್ರೆ ಕಂಫರ್ಟಬಲ್ ಆಗಿದೆ. ಸೊ ನಮ್ಮ ಮನೇಲೆಲ್ಲ ಕೂತಿದ್ರು ಹಿಂದೆ. ಸೊ ದೇ ಫೆಲ್ಟ್ ಇಟ್ ವೆರಿ ಕಂಫರ್ಟಬಲ್. ಪ್ಲಸ್ ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಆಪ್ಷನ್ ಸಿಗುತ್ತಲ್ವಾ, ಪ್ರಾಪರ್ ಕಂಫರ್ಟ್. ಬಟ್ ನಾರ್ಮಲ್ ಆಗಿ ನೀವು ಕೂತ್ಕೊಂಡಾಗ್ಲೂ ಫುಟ್ ರೆಸ್ಟ್ ಪೊಸಿಷನ್ ಚೆನ್ನಾಗಿದೆ. ಫ್ಲೋರ್ ಬೋರ್ಡ್ ಅಲ್ಲಿ ನಿಮ್ಗೆ ಸಿಕ್ಕಾಬಳೆ ಸ್ಪೇಸ್ ಅಂತೂ ಇದೆ. ಬಟ್ ರಿಫೈನ್ಮೆಂಟ್ ನೋಟಿಸ್ ಮಾಡ್ತೀರಾ. ಬಟ್ ನನ್ನ ಪ್ರಕಾರ ಈಗ 125ಗಿಂತ 110 ಇನ್ನು ವ್ಯಾಲ್ಯೂ ಪ್ರಾಪೋಸಿಷನ್ ಅಲ್ಲಿ ಇನ್ನೂ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಬಿಕಾಸ್ ನೋಡಿ ಆಕ್ಟಿವಾ ತಗೊಳ್ಳೋದಕ್ಕಿಂತ ಆಕ್ಟಿವಾ 110 ತಗೊಳ್ಳೋದಕ್ಕಿಂತ ಬಿಕಾಸ್ ನೀವು 3G 4G 5G 6G ಆಲ್ಮೋಸ್ಟ್ ಸೇಮ್ ಇದೆ. ನೋಡಿ ಎಷ್ಟು ಆಕ್ಟಿವಾಸ್ ನೋಡ್ಬೋದು ನೀವು ಇಲ್ಲೇ ನೋಡ್ಬೋದು. ಅಟ್ಲೀಸ್ಟ್ 3-4 ಆಕ್ಟಿವಾಸ್ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸಲ್ಲಿ. ಸೊ ಐ ಥಿಂಕ್ ತುಂಬ ಜನ 125ಗಿಂತ 110 ಪ್ರಿಫರ್ ಮಾಡ್ತಾರೆ ಈಗ ಬಿಕಾಸ್ ಆಫ್ ದ ಓವರ್ ಆಲ್ ಪ್ಯಾಕೇಜ್. ಬಟ್ ಐ ಆಮ್ ಶ್ಯೂರ್
TVS ಸೂನ್ 125 ಅಪ್ಡೇಟ್ ಮಾಡ್ತಾರೆ ಅನ್ಕೊಂತೀನಿ. ನೋಡಿದ್ರೆ iQube ಈಗ ಪೆಟ್ರೋಲ್ ಸ್ಕೂಟರ್ ತರ ಕಾಣಿಸುತ್ತೆ, ಬಟ್ ಜುಪಿಟರ್ ಈಗ ಎಲೆಕ್ಟ್ರಿಕ್ ತರ ಕಾಣಿಸುತ್ತೆ. ಪ್ರಿಟಿ ನೈಸ್ ಅಂತ ಹೇಳ್ಬೇಕು. ತುಂಬಾ ಬಿಗ್ ಡಿಫ್ರೆನ್ಸಸ್ ಏನಿಲ್ಲ ಟಾಪ್ ಮಾಡೆಲ್ಗೂ ಸೆಕೆಂಡ್ ಟಾಪ್ ಮಾಡೆಲ್ಗೂ. ಬಟ್ ನೀವು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಿಮಗೆ ಫೀಚರ್ ಜಾಸ್ತಿ ಆಡ್ ಆಗುತ್ತೆ. ಪ್ಲಸ್ ನಿಮಗೆ ನ್ಯಾವಿಗೇಷನ್ ಸಿಗುತ್ತೆ, ಫೋನ್ ಕನೆಕ್ಟಿವಿಟಿ ಸಿಗುತ್ತೆ, ಸೊ ಮ್ಯೂಸಿಕ್ ನೋಡ್ಬೋದು, ನೀವು ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಓವರ್ ಆಲ್ ಈ ಡಿಸ್ಪ್ಲೇ ಇನ್ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರೋದು. ತುಂಬಾ ಕಾಂಪ್ಯಾಕ್ಟ್ ಆಗೋಯ್ತು, ಬಿಕಾಸ್ ನೀವು ಬೇಸ್ ಮಾಡೆಲ್ ಅಲ್ಲಿ ನೋಡಿದ್ರೆ ಅನಲಾಗ್ ಡಿಸ್ಪ್ಲೇ ದೊಡ್ಡದಾಗಿದೆ. ಆಲ್ಮೋಸ್ಟ್ ಎಲ್ಲ ಸೈನ್ಸ್ ರೀಡಬಲ್ ಆಗಿದೆ. ಪ್ರಾಕ್ಟಿಕಾಲಿಟಿ ವೈಸ್ ನಮಗೆ ಚಾರ್ಜರ್ ಕೊಟ್ಟಿದ್ದಾರೆ, ಸೊ ಫೋನ್ ಏನಾದ್ರು ಕ್ವಿಕ್ ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ಮಾಡ್ಕೊಬಹುದು. ಟ್ಯಾಂಕ್ ಕೆಪಾಸಿಟಿನೂ ಪ್ರಿಟಿ ಡೀಸೆಂಟ್ ಅಂತ ಹೇಳ್ಬೇಕು. ಸೊ ನಿಮಗೆ ಒಳ್ಳೆ ಫ್ಯೂಲ್ ರೇಂಜ್ ಸಿಗ್ತಿದೆ. ವೆರಿ ವೆರಿ ಗುಡ್ ಅಪ್ಡೇಟ್ ಅಂತ ಹೇಳ್ಬೇಕು. ಯೂಶಲಿ TVS ಅವರು ಇದು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಗುಡ್ ನಂಬರ್ಸ್ ಇತ್ತು. ಕೋವಿಡ್ ಸ್ವಲ್ಪ ಡೌನ್ ಆಗಿದ್ದಾದ್ಮೇಲೆ ಸೇಲ್ಸ್ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಒಳ್ಳೆ ನಂಬರ್ಸ್ ಜನರೇಟ್ ಮಾಡ್ತಾ ಇದೆ ಈ ಸ್ಕೂಟರ್. ಸೊ ಆ ಟೈಮಲ್ಲಿ ಇಷ್ಟು ರಿಸ್ಕ್ ತಗೊಂಡು ಅಪ್ಡೇಟ್ ಮಾಡೋದು ಯೂಶಲಿ ತುಂಬಾ ಮ್ಯಾನುಫ್ಯಾಕ್ಚರರ್ಸ್ ಮಾಡೋದಿಲ್ಲ. ಹ್ಯಾಟ್ಸ್ ಆಫ್ ಟು TVS ಫಾರ್ ದಿಸ್ ಕ್ವಿಕ್ ಅಪ್ಡೇಟ್. 25 ಯಾವ ತರ ಬರುತ್ತೆ, ಅದರಲ್ಲಿ ಏನಿರುತ್ತೆ, ಬಿಕಾಸ್ ಐ ಆಮ್ ಶೋರ್ ಇದರಲ್ಲಿ ಏನಿದೆ ಹೈಬ್ರಿಡ್ ಸಿಸ್ಟಮ್, ಐಗೋ ಅಸಿಸ್ಟ್, ಐ ಆಮ್ ಶೋರ್ ಅದರಲ್ಲೂ ಬರುತ್ತೆ. ಐ ಥಿಂಕ್ ಅದು ಇನ್ನೂ ಪವರ್ಫುಲ್ ಆಗುತ್ತೆ 125. ನೋಡಿ ಅದು ಜುಪಿಟರ್ 125 ಅದು ಎಷ್ಟು ಬೇಸಿಕ್ ಆಗಿದೆ ನೋಡಿ. ಇದು iQube ನೋಡಿ, iQube ಪೆಟ್ರೋಲ್ ಸ್ಕೂಟರ್ ಥರ ಇದೆ, ಇದು ಎಲೆಕ್ಟ್ರಿಕ್ ಥರ. DRL ಅಲ್ಲಂತೂ ಚೆನ್ನಾಗಿದೆ. ಪ್ಲಸ್ ನಿಮಗೆ ಸೇಫ್ಟಿ ಫೀಚರ್ಸನ್ನು ಕೆಲವಿದೆ. ಹಾರ್ಡ್ ಬ್ರೇಕಿಂಗ್ ಏನಾದ್ರು ಮಾಡಿದಾಗ ಇಂಡಿಕೇಟರ್ಸ್ ಆಟೋಮ್ಯಾಟಿಕ್ ಆಗಿ ಆನ್ ಆಗಿಬಿಡುತ್ತೆ, ಫ್ಲಾಶ್ ಆಗುತ್ತೆ ನಿಮಗೆ. ಸೊ ಗೊತ್ತಾಗುತ್ತೆ ನೀವು ಯಾರಾದರೂ ಹಿಂದೆ ಬರ್ತಿರೋರಿಗೆ, ಓ ಇವನು ಹಾರ್ಡ್ ಬ್ರೇಕಿಂಗ್ ಮಾಡ್ತಿದ್ದಾನೆ, ಸ್ಲೋ ಡೌನ್ ಮಾಡ್ಕೊಬೇಕು ಅಂತ. ಸೊ ಸೇಫ್ಟಿ ವೈಸ್ ಪ್ರಿಟಿ ನೈಸ್. ಐ ಮೀನ್ ಪಾಸಿಂಗ್ ಲೈಟ್ ಸ್ವಿಚ್ ಎಲ್ಲ ಇದೆ. ಪ್ಲಸ್ ಇದರಲ್ಲೇ ನಮಗೆ ಹಜರ್ಡ್ ಲೈಟ್ಸನ್ನು ಇಂಡಿಕೇಟರ್ಸ್ ಎಲ್ಲ ಇಂಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕಂತ ಸಪ್ರೇಟ್ ಸ್ವಿಚ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಸ್ಮಾರ್ಟ್ ಆಗಿ ಮಾಡಿದಾರೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಬನ್ನಿ ಫೈನಲ್ ವರ್ಡಿಕ್ಟ್. ಈ ಗಾಡಿನ ಆಲ್ಮೋಸ್ಟ್ 200+ ಕಿಲೋಮೀಟರ್ಸ್ ಓಡಿಸಿದಾದ್ಮೇಲೆ 10 ಡೇಸ್ ಪ್ಲಸ್ ಓನರ್ಶಿಪ್ ಅಲ್ಲಿ ಐ ಥಿಂಕ್ ಇಂಪ್ರೆಷನ್ಸ್ ಅಂತೂ ಪ್ರಿಟಿ ಗುಡ್. ಬಿಕಾಸ್ ನೀವು ಮಾರ್ಕೆಟಲ್ಲಿ ಕಂಪೇರ್ ಮಾಡಿದ್ರೆ ನಮಗೆ ಝೂಮ್ 110 ಇದೆ, ಆಕ್ಟಿವಾ ಇದೆ, ಡಿಯೋ ಇದೆ. ಅದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಆಪ್ಷನ್ ವೈಸ್, ಲುಕ್ಸ್ ವೈಸ್, ಪರ್ಫಾರ್ಮೆನ್ಸ್ ವೈಸ್ ಇದು ತುಂಬಾನೇ ಚೆನ್ನಾಗಿದೆ. ಬಟ್ ಆಕ್ಟಿವಾನ ಬೀಟ್ ಮಾಡುತ್ತೆ ಅಂದ್ರೆ ಈ ಹೋಂಡಾದವರು ಆಕ್ಟಿವಾ ವಾಲ್ಯೂಮ್ಸ್ ಅಂತೂ ಕ್ರೇಜಿ ಆಗಿದೆ. ಆ ಲೆವೆಲ್ಸ್ ನ ಮೀಟ್ ಮಾಡೋದಕ್ಕೆ TVS ಅವರು ಇನ್ನೂ ಸ್ವಲ್ಪ ಟೈಮ್ ತಗೊಂತಾರೆ. ಬಟ್ ಗುಡ್ ಥಿಂಗ್ ಏನಂದ್ರೆ ಈಗ ಡಿಸೈನ್ ತುಂಬಾ ನೋಟಿಸಬಲ್ ಆಗಿದೆ. ಪ್ಲಸ್ ಪರ್ಫಾರ್ಮೆನ್ಸ್ ವೈಸ್, ಪ್ರೈಸ್ ವೈಸ್ ಚೆನ್ನಾಗಿದೆ. ಸೊ ಓವರ್ ಆಲ್ ಐ ಥಿಂಕ್ ಟಫ್ ಕಾಂಪಿಟೇಷನ್ ಕೊಡುತ್ತೆ ಆಕ್ಟಿವಾಗೆ. ಅಂಡ್ ನೀವೇನಾದ್ರೂ ತಗೊಂತಿದ್ದೀರಾ ಅಂದ್ರೆ ಯೂಶಲಿ 125 ತಗೊಳ್ಳೋ ಬದಲು 110 ತಗೊಂಡ್ರೆ ಸಾಕು ಅನ್ಸುತ್ತೆ. ಬಿಕಾಸ್ ಒಳ್ಳೆ ಮೈಲೇಜು ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಐಗೋ ಅಸಿಸ್ಟ್ ಅಂತೂ ಸೀರಿಯಸ್ಲಿ ಚೆನ್ನಾಗಿದೆ, ಸ್ವಲ್ಪ ಅಸಿಸ್ಟ್ ಕೊಡುತ್ತೆ. ಪ್ಲಸ್ ನಮಗೆ ಈ ಪ್ರಾಕ್ಟಿಕಲ್ ಫೀಚರ್ಸ್ ಏನಿದೆ, ಸೊ ಓವರ್ ಆಲ್ ಚೆನ್ನಾಗಿದೆ. ನನಗೆ ಸೂಪರ್ ಇಷ್ಟ ಆಯಿತು. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ನು ಮಾಡಿ ಟು ಮೇಕ್ ಯೂಟ್ಯೂಬ್ ಹ್ಯಾಪಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಹೆಲ್ಮೆಟ್ ಹಾಕೋದನ್ನ ಮರಿ ಮಾಡಿ. ಸೇಫ್ ಆಗಿರಿ. ಜೈ ಕರ್ನಾಟಕ.